ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಡಿಸೆಂಬರ್ 6ರಂದು ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಮಹಾ ಪರಿನಿರ್ವಾಣ ದಿನಾಚರಣೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಗರ ಶಾಖೆ ವತಿಯಿಂದ ಸಾಗರದ ಪವಿತ್ರ ಸಭಾಂಗಣದಲ್ಲಿ ಮಧ್ಯಾಹ್ನ 2:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಾಗರ ತಾಲೂಕು ಶಾಖೆಯ ಸಂಚಾಲಕ ನಾಗರಾಜ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಎಲ್ ಚಂದ್ರಪ್ಪ, ನಗರಸಭೆ ಮಾಜಿ ಸದಸ್ಯೆ ಲಲಿತಮ್ಮ, ಶಿವಪ್ಪ, ರಂಗಪ್ಪ ಹೊನ್ನೆಸರ, ಗಣಪತಿ ತಾಳಗಪ್ಪ, ವೀರೇಶ್ ಸೇರಿದಂತೆ ಸಂಘಟನೆಯ ಪ್ರಮುಖರಿದ್ದರು. ಡಿಸೆಂಬರ್ 6, 2025 ಅವರು ತೀರ್ಕೊಂಡಿರ್ತಕ್ಕಂಥ ದಿನ. ಅದನ್ನು ಮಹಾಪರಿನಿರ್ವಾಣ ದಿನಾಚರಣೆಯಾಗಿ ಇಡೀ ದೇಶಾದ್ಯಂತ ಆಚರಣೆ ಮಾಡ್ತಾರೆ. ಆದರೆ ಇದು ಸರ್ಕಾರದ ಕಾರ್ಯಕ್ರಮ ಏನಲ್ಲ, ಆದರೆ ಎಲ್ಲ ಸಂಘಟನೆಗಳು ಮಾಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮನ ಅವರು ನಮ್ಮನ್ನು ಆಗಲಿ ಇವತ್ತಿಗೆ 69 ವರ್ಷಗಳನ್ನು ಕಳೆದಿದ್ದಾರೆ. ಅವರು ಮಾಡಿರ್ತಕ್ಕಂಥ ಸಾಧನೆ ಮತ್ತು ಬರಹಗಳು, ಅವರು ಪಡೆದಿರ್ತಕ್ಕಂಥ ಪದವಿಗಳು, ಅವರು ಮಾಡಿರ್ತಕ್ಕಂಥ ಹೋರಾಟಗಳ ಬಗ್ಗೆ ನೆನಪು ಮಾಡಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ. ಮೊನ್ನೆ ತಾನೇ ನವೆಂಬರ್ 26ರಂದು ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡಿದರು. ಇದು ಸರ್ಕಾರ ಕಾರ್ಯಕ್ರಮ. ಇವತ್ತು ಸಂವಿಧಾನ ರಚನೆ ಮಾಡಿ ಇವತ್ತು ಪ್ರತಿಯೊಬ್ಬರಿಗೂ, ದೀನ ದಲಿತರಿಗೆ, ಮಹಿಳೆಯರಿಗೆ, ಎಲ್ಲ ಜಾತಿಯ ಬಡವರಿಗೂ ಇವತ್ತು ಈ ಒಂದು ಸರ್ಕಾರದಿಂದ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಅವರು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಈ ಒಂದು ಸಂವಿಧಾನವೇ ಇವತ್ತು ಸರ್ಕಾರ ನೀಡಿರ್ತಕ್ಕಂಥ ಒಂದು ಗ್ರಂಥವಾಗಿದೆ. ಈ ಗ್ರಂಥ ಬಿಟ್ಟರೆ ಇಡೀ ದೇಶಕ್ಕೆ ಯಾವುದೇ ಥರದ ಬೇರೆ ಗ್ರಂಥಗಳಿಂದ ಯಾವುದೇ ಲಾಭ ಇಲ್ಲ ಅನ್ನೋದು ಜನರಿಗೆ ಗೊತ್ತಾಗಿದೆ. ಆದರೂ ಕೂಡ ಅದನ್ನು ತಿರುಚಲಿಕ್ಕೆ ಹೊರಟಿದ್ದಾರೆ. ಆದರೆ ಈ ಒಂದು ಸಂವಿಧಾನದ ಗ್ರಂಥ ಇದೇನು, ಈ ಒಂದು ಎಲ್ಲ ಈ ತುಳಿತಕ್ಕೆ ಒಳಗಾದಂಥವರಿಗೆ ಈ ಒಂದು ಗ್ರಂಥ ಒಂದು ಮುಖ್ಯ ಗ್ರಂಥವಾಗಿದೆ. ಈ ಸಂವಿಧಾನವನ್ನು ಬರೆದು ಈ ದೇಶಕ್ಕೆ ಕೊಟ್ಟು ಇವತ್ತು ಪ್ರತಿಯೊಬ್ಬರಿಗೂ ಜೀವನಕ್ಕೂ ಅವರ ಒಂದು ಬದುಕಿಗೂ ದಾರಿಯಾಗಿರ್ತಕ್ಕಂಥ ಮಹಾಮಾನವತಾವಾದಿ ಭಾರತ ರತ್ನ ಡಾಕ್ಟರ್ ವಿಶ್ವಮಾನವ. ಇವತ್ತು ಪ್ರತಿ ನಿಮಿಷಕ್ಕೂ ಏನಾದರೂ ಗೌರವಿಸಪಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನಮ್ಮ ದೇಶದಲ್ಲಿ ಅವ್ರ ಬಗ್ಗೆ ಗುಣಗಾನ ಇಲ್ಲದಿರ್ಬೋದು. ಇದು ಇವತ್ತು ಅಮೇರಿಕಾ, ಬೇರೆ ಬೇರೆ ದೇಶದಲ್ಲೆಲ್ಲ ಬಸ್ಸಿನ ಮೇಲೆಲ್ಲ ಅವರ ಚಿತ್ರಗಳಿದೆ. ಅವತ್ತು ಮತ್ತು ಅವರ ಹೆಂಡತಿ ಮನೆಗೆ ಆಸ್ಟ್ರೇಲಿಯಾ ಮತ್ತು ಜಪಾನು ಆ ಕಡೆಲ್ಲ ದೊಡ್ಡ ದೊಡ್ಡ ಗ್ರಂಥಾಲಯಗಳನ್ನು ಮಾಡಿದ್ದಾರೆ. ಈ ಸಾರಿ ಅಲ್ಲ, ಹೋದ ಸಾರಿ ಮೋದಿಯವರು ಬಂದಾಗ ಅವರಿಗೆ ಒಂದು ವರ್ಲ್ಡಲ್ಲಿ ಅಮೇರಿಕಾದಲ್ಲಿ ಒಂದು ಇದನ್ನು ಕೊಟ್ಟರು, ವಿಶ್ವಮಾನವ ಅಂತ ಹೇಳಿಬಿಟ್ಟು. 69ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನಾಚರಣೆಯನ್ನು ಇದೇ ನಾಳಿದ್ದು 6ನೇ ತಾರೀಕು ಸಾಗರ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಣ ಇದರ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮ ಸಂಚಾಲಕರು ಹೇಳಿದಾಗೆ ಈಗೆಲ್ಲ ನಮ್ಮ ಸಂಚಾಲಕರು BR ಅಂಬೇಡ್ಕರ್ ಅವರ ಸಂಕ್ಷಿಪ್ತ ಚರಿತ್ರೆಯನ್ನು ಹೇಳ್ಯಾರ. ಆ ಚರಿತ್ರೆ ಬಗ್ಗೆ ನಿಮಗೆಲ್ಲರಿಗೂ ತಕ್ಕಮಟ್ಟಿಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀವಿ. ಆದರೂ ಈಗ ಅಂಬೇಡ್ಕರ್ ಅವರಂದರೆ ಒಂದು ಶಕ್ತಿ, ಅಂಬೇಡ್ಕರ್ ಅವರಂದರೆ ಒಂದು ಹಕ್ಕು. ನಾವೆಲ್ಲ ಬದುಕನ್ನು ಕಟ್ಕೊಂಡಿದ್ದೀವಿ ಅಥವಾ ನಾವು ಹಕ್ಕುಳ್ಳವರಾಗಿದ್ದೀವಿ ಅಂತೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ಶಕ್ತಿ. ಆದ್ದರಿಂದ ಅಂಥ ಒಬ್ಬ ಮಹಾನಾಯಕನೇ ಇವತ್ತೇ 69 ವರ್ಷ ಈ ದೇಶದಿಂದ ಅವರು ಮರೆಯಾಗಿ, ನಮ್ಮೆಲ್ಲರಿಂದ ಮರೆಯಾಗಿ 69 ವರ್ಷ ಆಗಿದೆ. ಆದರೂ ಇವತ್ತೇ ನಾವು ಅವನ್ನೇ ಹಚ್ಚ ಹಸಿರಾಗಿ ಇರ್ತಕ್ಕಂಥ ಒಂದು ಕೆಲಸ ಅಂದರೆ ಅವನು ಪ್ರತಿ ಕ್ಷಣದಲ್ಲೂ ಕೂಡ ನಾವು ಮನಸ್ಸಲ್ಲಿ ನೆನೆಸ್ಕೊಳ್ತಕ್ಕಂಥ ಕೆಲಸ. ಮತ್ತು ಅಂಬೇಡ್ಕರ್ ಅವರು ಏನು ಈ ದೇಶದ ಸಂವಿಧಾನಗಳನ್ನು ಬರೆದು ಈ ದೇಶಕ್ಕೆ ಮಹಿಳೆಯರಿಗೆ, ಬಡವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಅಥವಾ ಎಲ್ಲ ಜಾತಿ ಜನಾಂಗಕ್ಕೆ ಒಂದು ಬದುಕ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು. ಮನಸ್ಫೂರ್ತಿ ಇತ್ತು. ಮಹಿಳೆಯರು ಗಂಡ ಸತ್ತ ತಕ್ಷಣವೇ ಮಹಿಳೆಯರು ಅವರು 32 ಪದವಿಗಳನ್ನು ಜೀವನದಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು. ನೋಡಿ, ಅವರ ಜ್ಞಾನ ಅದಕ್ಕೆ ಹೇಳಿದ್ರು. ಅವರು ನಾಲೆಡ್ಜ್ ಆಫ್ ದ ವರ್ಲ್ಡ್ ಅಂತ ಹೇಳಿದರು ವಿಶ್ವಸಂಸ್ಥೆಯಲ್ಲಿ ಅಂತ. ಇವತ್ತು ಅವರು ಓದಿರ್ತಕ್ಕಂಥದ್ದು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ. ಅವರ ಅಲ್ಲಿ ಲೈಬ್ರರಿಗೆ ಅವರ ಹೆಸರು ಇಟ್ಟಿದ್ದಾರೆ ಅಂದರೆ ಅವರ ಎಂತಹ ಜ್ಞಾನ ಇರ್ತಕ್ಕಂಥ ಗೊತ್ತಾಗಿದೆ. ಸಂವಿಧಾನವನ್ನು ಬರೆದಿರ್ತಕ್ಕಂಥ ಇವರು ಯಾಕೆ ಇವರ ಕೈಗೆ ಅವತ್ತು ಕಾಂಗ್ರೆಸ್ ಮಹಾ ಮೇಧಾವಿಗಳಿದ್ರು.
ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತವರಿದ್ರು, ರಾಜಗೋಪಾಲಾಚಾರಿ ಅಂತಕ್ಕಂಥವ್ರಿದ್ರು, ನೆಹರು ಅಂತಕ್ಕಂಥವ್ರಿದ್ರು, ಗಾಂಧಿ ಅಂತವ್ರಿದ್ರು ಕೂಡ ಅವ್ರು ಯಾಕೆ ಸಂವಿಧಾನವನ್ನು ಬರೆಯೋದಕ್ಕೆ ಕೊಟ್ಟರು ಅಂದರೆ ಅವ್ರಿಗೆಲ್ರಿಗೂ ಅರ್ಥ ಆಗಿತ್ತು. ಈ ದೇಶಕ್ಕೆ ನ್ಯಾಯವನ್ನು ಒದಗಿಸ್ತಕ್ಕಂಥವ್ರು ಅಂಬೇಡ್ಕರ್ ಒಬ್ಬರು ಬಿಟ್ಟರೆ ಬೇರೆ ಯಾರು ಅಲ್ಲ ಅಂತಕ್ಕಂಥದ್ದು ಅವ್ರಿಗೆ ಜ್ಞಾನ ಇತ್ತು ಅನಿಸುತ್ತೆ. ಬೇರೆ ಯಾರಾದರೂ ಕೈಗೆ ಸಂವಿಧಾನವನ್ನು ಕೊಟ್ಟಿದ್ದರೆ ನಮ್ಮ ಭಾರತದ ಸ್ಥಿತಿ ಏನಾಗ್ತಿತ್ತು ಅಂತಕ್ಕಂಥದ್ದು ಒಂದು ಆತಂಕ ಉಂಟಾಗುತ್ತೆ. ಯಾಕಂದರೆ ಶತಶತಮಾನಗಳಿಂದ ಶೋಷಣೆಯನ್ನು ಅನುಭವಿಸಿಕೊಂಡು ಬಂದಿರತಕ್ಕಂಥ ನಾಗರಿಕರಿಗೆ ಒಂದು ಆತ್ಮಗೌರವದಿಂದ ಬದುಕ್ತಕ್ಕಂಥ ಒಂದು ಏನಾದರೂ ಇವತ್ತು ಬದುಕ್ತಾ ಇದ್ದೀವಿ ಅಂದರೆ ಆ ಜೀವನವನ್ನು ಬದುಕನ್ನು ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಪ್ರತಿಯೊಬ್ಬ ಭಾರತೀಯನೂ ಕೂಡ ಇವತ್ತು ಅವರ ಫಲಾನುಭವಿಗೆ. ಇವತ್ತು ಸಂವಿಧಾನಕ್ಕಿಂತ ಪರಮೋಚ್ಚ ಕಾನೂನು ಯಾವುದೂ ಇಲ್ಲ ನಮ್ಮ ದೇಶದಲ್ಲಿ. ಅದನ್ನು ನಾವು ತಿಳ್ಕೋಬೇಕು. ಇವತ್ತು ಅವತ್ತು ಅವರೇನು ನಮ್ಮನ್ನೆಲ್ಲ ಬಿಟ್ಟು ಭಾರತೀಯರನ್ನ